ಎಷ್ಟು ಲಕ್ಷ ರೂಪಾಯಿ ಕಾಮಗಾರಿ ಯಾಕಾಗಿತ್ತು? 86 ಲಕ್ಷದ ಕಾಮಗಾರಿ. ಇವಾಗ ಯಾರೇ ಒಬ್ಬ ವ್ಯಕ್ತಿ ಇತಿಹಾಸ ತಿಳಿದೇನೆ ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಇದು ಈ ಬಸ್ ಸ್ಟ್ಯಾಂಡ್ ನಿಲ್ದಾಣ, ಈ KSRTC ಬಸ್ ನಿಲ್ದಾಣದಲ್ಲಿ ಆಟೋ ಸ್ಟ್ಯಾಂಡ್ ಇದ್ದದ್ದು ಇವತ್ತು ನೆನ್ನೆದಲ್ಲ. ಈ ಬಸ್ ಸ್ಟ್ಯಾಂಡ್ ಪ್ರಾರಂಭವಾಗಿ 35 ವರ್ಷದ ಮೇಲಾಯಿತು. ಆವತ್ತಿನಿಂದ ಇಲ್ಲಿವರೆಗೂ ಕೂಡ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರು ಆಟೋ ನಿಲ್ಲಿಸ್ಕೊಳ್ಳೋದಕ್ಕೆ ಹಿಂದಿನಿಂದಲೂ ಕೂಡ ರಸ್ತೆ ಬದಿಯಲ್ಲಿ ಮತ್ತು KSRTC ಬಸ್ ಸ್ಟ್ಯಾಂಡ್ ಒಳಗಡೆನೂ ಕೂಡ ಒಂದು 6 ಅಡಿ ಜಾಗನ ನಾನು ಮಂತ್ರಿಯಾಗಿದ್ದವರು ಕೂಡ ಒಂದು ತಡೆಗೋಡೆನೇ ನಿರ್ಮಾಣ ಮಾಡಿದ್ದೆ. ಆಟೋ ಇನ್ನೂ ಮುಂದಕ್ಕೆ ಹೋಗಬಾರ್ದು, ಅದರೊಳಗಡೆನೇ ಏನಿದ್ರು ರಸ್ತೆ ಸೈಡ್ನಲ್ಲೇ ಇರಬೇಕು ಅಂತೇಳಿ. ಒಂದು KSRTC ಸೇರಿದ ಜಾಗ, ಇನ್ನೊಂದು ಎಕ್ಸಸ್ ಆಗಿರುವಂಥ ಫುಟ್ಪಾತ್ ಜಾಗ, ಅಂದರೆ ನ್ಯಾಷನಲ್ ಹೈವೇಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಎಲ್ಲ ಆಗಿರುವಾಗ 6 ತಿಂಗಳಾದಮೇಲೆ ಇವಾಗ ಕೆಲಸ ಪ್ರಾರಂಭ ಮಾಡುತ್ತೆ. ಮೆಟೀರಿಯಲ್ಸ್ ತಂದು ಹಾಕಿದಾಗ ಏಕಾಕಿ ಬಂದು ಪುರಸಭೆಯ ಅಂದರೆ ನಗರಸಭೆ ಆಯುಕ್ತರು ಮೆಟೀರಿಯಲ್ಸನ್ನು ತುಂಬಿಕೊಂಡು ಹೋಗಿ ಅವ್ರ ಆಫೀಸ್ ಹತ್ರ ಹಾಕಿದ್ರು. ಅದಕ್ಕೆ ಕಾರಣ ಏನು? ಇಷ್ಟು ದಿವಸದವ್ರಿಗೆ ಯಾಕೆ ಸುಮ್ಮನೆ ಇದ್ರಿ? ನೋಟಿಸ್ ಕೊಡ್ಬೋದಾಗಿತ್ತು. ಗುತ್ತಿಗೆದಾರ ಪ್ರೈವೇಟ್ ಗುತ್ತಿಗೆದಾರ ಅಲ್ಲ, ಸರ್ಕಾರದ ಗುತ್ತಿಗೆದಾರರು. ಸರ್ಕಾರದ ಗುತ್ತಿಗೆದಾರರ ಮೂಲಕನೇ ಮಾಡಿಸ್ತಾ ಇರೋದು, ನಿರ್ಮಿತಿ ಕೇಂದ್ರದ ಮೂಲಕ ಮಾಡಿಸ್ತಾ ಇರೋದು. ಅದು ಸರ್ಕಾರಿ ಸಂಸ್ಥೆನೇ ಆಗಿರುವಾಗ ಆ ಸರ್ಕಾರಿ ಸಂಸ್ಥೆಗೆ ನೋಟಿಸ್ ಕೊಡ್ಬೋದಾಗಿತ್ತು. ಅವರು ಯಾಕೆ ಕೊಡಲಿಲ್ಲ? ಇವತ್ತು ಏಕಾಕಿ ತುಂಬಿಕೊಂಡು ಹೋಗ್ಬೇಕಾದ್ರೆ ಕಾರಣ ಏನು? ಅದು ನಮ್ಗೆ ಗೊತ್ತಿಲ್ಲ. ಏನು ಕುಮಾರಸ್ವಾಮಿ ಅವ್ರು ಮಾಡಿಬಿಟ್ರೆ ಏನು ಕುಮಾರಸ್ವಾಮಿ ಅವ್ರಿಗೆ ಕಿರೀಟ ಬಂದ್ಬಿಡ್ತಿದೆ ಅಂತ ತಿಳ್ಕೊಂಡು ಹೋಗುವಂಥ ಜನ ಇದ್ದಾರೆ ಇವಾಗ. ಅದರಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗಿರುವಾಗ ಅವ್ರಿಗೆ ನಾವು ಮದ್ದು ಕೊಡೋಕ್ಕಾಗೋದಿಲ್ಲ. ಅದರಿಂದ ಆಟೋ ಚಾಲಕರಿಗೆ ಸಂಕಷ್ಟಗಳನ್ನ ಆಲಿಸಿದ್ದೀವಿ. ಕಳೆದ 6 ತಿಂಗಳು ಬೇಸಿಗೆ ಬಿಸಿಲು, ಆ ಬಿಸಿಲಿನಲ್ಲಿ ನಿಲ್ಲಿಸ್ಕೊಳ್ತಾ ಇದ್ರು 4 ಮರ ತೆಗೆದ ಮೇಲೆ. ಇವಾಗ ಮಳೆಗಾಲ ಬಂತು, ಮಳೆಗಾಲದಲ್ಲೂ ಎರ್ತು ಹೊಡಿತಾಯಿದೆ, ಒಳಗಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇವಾಗ ಶೆಲ್ಟರ್ ನಿರ್ಮಾಣ ಮಾಡಿಲ್ಲ ಅಂದರೆ ಅವ್ರಿಗೆ ರಕ್ಷಣೆ ಕೊಡೋರು ಯಾರು? ರಕ್ಷಣೆ ಕೊಡ್ತೀವಿ ಬಂದರೂ ತಡೆ ಒಡ್ಡುವಂಥ ಜನ ಇರುವಾಗ ಅದಕ್ಕೆ ನೀವೇ ತೀರ್ಮಾನ ಮಾಡಬೇಕು. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಇದು ಇದನ್ನು ನೀವು ಜನಕ್ಕೆ ತಿಳಿಪಡಿಸುವಂಥವ್ರು ನೀವು ಮಾಧ್ಯಮ, ಇದು ಎಲೆಕ್ಟ್ರಾನಿಕ್ ಮಾಧ್ಯಮ. ಹೌದು, ಟೈಮ್ ಇವಾಗ 10 ದಿವಸ ಟೈಮ್ ತಗೊಂಡಿದ್ದಾರೆ. DC ಅವ್ರ ಜೊತೆ ನಾನು ಮತ್ತು ಅಧ್ಯಕ್ಷರು ಇಬ್ಬರು ರಮೇಶ್ ಅವರು ಮಾತಾಡಿದ್ದೀವಿ. 10 ದಿವಸ ಟೈಮ್ ಕೊಡಿ, ನಾನು ಒಂದು ಸಮಿತಿ ಮಾಡ್ತೀನಿ. KSRTCನವರು, ನ್ಯಾಷನಲ್ ಹೈವೇನವರು, ನಗರಸಭೆನವರು ಮತ್ತು ಆಟೋ ಚಾಲಕರ ಅಧ್ಯಕ್ಷರು ಬಂದು 2-3 ಜನ ಪೊಲೀಸ್ ಇಲಾಖೆ ಇವ್ರನ್ನೂ ಸೇರಿಸಿ ಒಂದು ಇದು ಮಾಡ್ತೀನಿ. 10 ದಿವಸದೊಳಗಡೆ ನಾನು ವರದಿ ತರಿಸ್ಕೊಂಡು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತೇಳಿ ಆಟೋ ಚಾಲಕರಿಗೆ, ಸಂಘದವರಿಗೆ ನಮಗೂ ಭರವಸೆ ಕೊಟ್ಟಿದ್ದಾರೆ. ಅದರಿಂದ 10 ದಿವಸ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ. 10 ದಿವಸದಲ್ಲಿ ಅವರ ಹೇಳಿಕೆ ಇದೆ ಪ್ರಕಾರ ಇದನ್ನು ಪೂರೈಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ತೀರ್ಮಾನ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರ ಸಂಘದವ್ರ ಜೊತೆ ಮಾತಾಡಿ ನಾವು ಸೂಕ್ತ ತೀರ್ಮಾನ ಸಪೋರ್ಟ್ ಆಗಿ ನಾವು ನಿಂತ್ಕೊಳ್ತೀವಿ. ಎಷ್ಟು ಲಕ್ಷದ ಕಾಮಗಾರಿ? 86 ಲಕ್ಷದ ಕಾಮಗಾರಿ. ಈ ಮಂಡ್ಯದಲ್ಲಿ ಹೇಗೆ ಮಾಡಿದ್ದಾರೆ ಅದೇ ರೀತಿ ಮಾಡೋದು. ಅಣ್ಣ, ನಾವು ಮದ್ದೂರಿನ ಆಟೋ ಚಾಲಕರು KSRTC ಬಸ್ ನಿಲ್ದಾಣದಲ್ಲಿ ಕನಿಷ್ಠ 6 ತಿಂಗಳ ಕೆಳಗೆ ಕುಮಾರಸ್ವಾಮಿ ಅವರ ಒಂದು ಸಂಸದರ ನಿಧಿಯಿಂದ ಒಂದು ಮೇಲ್ಚಾವಣಿ ಮಾಡೋಕೆ ಆಟೋ ಚಾಲಕರಿಗೆ ಮಾಡಿದ್ರು. ಅವತ್ತು ಶುರುವಾದಾಗ ಒಬ್ಬರೂ ಬಂದಿರಲಿಲ್ಲ, ಯಾರೂ ಬಂದು ಕ್ವಶನ್ ಮಾಡಲಿಲ್ಲ. ಯಾವ ಇಲಾಖೆ ಇರಲಿ, ಯಾವ ಅಧಿಕಾರಿ ಇರಲಿ, ಏನೂ ಮಾಡಲಿಲ್ಲ. ಅವ್ರು ಬಂದಿದ್ದಾಗ ಪೊಲೀಸ್ನವರು ಇದ್ದರು, ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟರು, ಬಂದರು, ಅವ್ರ ಕೆಲಸ ಮುಗಿಸಿದ್ರು, ಉದ್ಘಾಟನೆ ಮಾಡಿಟ್ಟು ಹೋದ್ರು. ಹೋಗಿ ಅದಾದಮೇಲೆ ಮರ ಕಡಿಬೇಕು ಅಂತ ಹೋದಾಗ ಮರ ಕಡಿಲಿಕ್ಕೆ ಹೆಚ್ಚು ಕಮ್ಮಿ ನಾವು 5 ತಿಂಗಳು ತಗೊಂಡಿದ್ದೀವಿ. ಆ ಥರದ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಇಡೀ ಸಮಾಜ ನಮ್ಮ ದಿನ ಕಂಪ್ಲೇಂಟ್ ಕೊಡ್ತಾರೆ ಅಂತಾರೆ. ನಾವು ಕಡಿಕೆ ಬಿಡಲಿಲ್ಲ. ಒಟ್ಟಿನಲ್ಲಿ ಕೊನೆಗೂ ಪರ್ಮಿಷನ್ ತಗೊಂಡು ಹೋರಾಟ ಮಾಡಿ ಅಲ್ಲಿಗೆಲ್ಲ ಸ್ಟ್ರೈಕ್ ಮಾಡಿ ಅವರು ಟೆಂಡರ್ ತಗೊಂಡು ಮರ ಕಡಿಗೆ ಪ್ರಯತ್ನ ಮಾಡಿದ್ರು. ಅದು ಎಲ್ಲ ಮುಗಿದು ಇನ್ನೊಂದು ಉಳ್ಕೊಬಿಡ್ತು ಕೊನೆಗೆ. ಅದಕ್ಕೋಸ್ಕರ 1 ತಿಂಗಳು ಕಾದ್ರು. ಈಗ ಎಲ್ಲ ಮುಗೀತು, ಎಲ್ಲ ಆಗಿ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು. ಮೊನ್ನೆ ಪಿಲ್ಲರ್ ಹಾಕೋಕೆ ಅಂತೇಳಿ ಗುಂಡಿ ತೆಗೆದಿದ್ರು. ಗುಂಡಿ ತಗೋ ನಗರಸಭೆ ಇವರು ಅಧಿಕಾರಿ ಬಂದರು, ಅವರು ಮೇಡಮ್ ಅವ್ರು ಬಂದು ನೋಡಪ್ಪ ನೀವು ಮಾಡಬೇಡಿ, ನಾವು ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳಿದ್ರು. ಇವರು ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರು ಪರ್ಮಿಷನ್ ತಗೊಂಡಿರೋದನ್ನ ತೋರಿಸಿದ್ರು ಅವ್ರಿಗೆ. ಇದು ನಮ್ಗೆ ಸಂಬಂಧಪಟ್ಟಿದ್ದೆಲ್ಲ, ಈಗ ಕೊಡಿ, ನಮಗೆ ಫುಟ್ಪಾತ್ ತೆರವು ಆಗ್ಬಿಟ್ಟೆ, ತೆರವುಗೊಳಿಸ್ಬೇಕು, ನಮ್ಗೆ ಹೈಕೋರ್ಟ್ ಆರ್ಡರ್ ಆಗದೆ, ಅಲ್ಲಿ ಎಲ್ಲಿಂದ ಮೇಲ್ಗಡೆ ಆರ್ಡರ್ ಆಗದೆ, ನಮ್ಗೆ ಮಾಡಕ್ಕೆ ಬರಲ್ಲ, ಇದು ನೀವು ನಿಲ್ಲಿಸಿ ಕೆಲಸವ ಅಂತಂದ್ರು. ಆಮೇಲೆ ಏನೋ ಒತ್ತಾಯ ಮಾಡಿ ಯಾರೋ ಫೋನ್ ಮಾಡಿಸಿದ್ರು. ಅವರು ಆಯ್ತು ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸಿದ್ರು. ಅಲ್ಲಿ ಒಂದು ಕನಿಷ್ಠ 35-40 ವರ್ಷದಿಂದ ಅದೇ ಸರ್. ಇದು ಬಹುಪಾಲು ಸರ್ ಈ ಕೆಲಸ ಇವತ್ತು ನಿಂತಿರೋದಕ್ಕೆ ಅಲ್ಲಿ ನಮ್ಮ ನಗರಸಭೆಯ ಮೇಡಮ್ ಏನಿದ್ದಾರೆ ಅವರು ಇದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿ ನಮ್ಮ ಬಂದು ತಡೆದು ಅಲ್ಲಿ ಸಾಮಗ್ರಿಗಳನ್ನ ದೌರ್ಜನ್ಯದಿಂದ ನಾವೆಷ್ಟು ಕೇಳ್ಕೊಂತೀವಿ, ತಡಿತಾ ಇದೀವಿ. ಅವ್ರು ಏನು ಉದ್ದಡದಿಂದ ಪೊಲೀಸ್ ಇಲಾಖೆ ಕರ್ಕೊಂಡ್ ಬಂದ್ರು. ಪೊಲೀಸ್ನವರು ನೀವೇನೋ ಮುಟ್ಟಿದ್ರೆ ಮಾರಿದ್ರೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡಿ ಎದುರಿಸಿದ್ರು.
ಒಂದೂ ಪರಿಕರ ಬಿಡಲಿಲ್ಲ, ತಗೊಂಡೋಗಿ ಅಲ್ಲಿಗೆ ಹೋಗಿ ಇಷ್ಟ ಬಂದಾಗ ಚೆಲ್ಲಿದ್ರು. ಅವರು ದಯಮಾಡಿ ನಾವು ಎಲ್ಲ ಯಾವ ಪಾರ್ಟಿ ಇಲ್ಲ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಇನ್ನೊಂದು ಯಾವುದೇ ಪಾರ್ಟಿ ಇರಲಿ, ಯಾವುದೇ ನಾಯಕರು ಇರಲಿ, ಯಾವ ಜನಪ್ರತಿನಿಧಿ ಇರಲಿ, ಇಲ್ಲಿ ನಾವು ಆಟೋ ಚಾಲಕರು ಒಂದು ಅಲ್ಲಿ ಬದುಕಬೇಕು. ನಾವು ದಿನ ದುಡಿದ್ರು 5 ಸಂಪಾದನೆ ಮಾಡೋಕ್ಕಾಗ್ತಿಲ್ಲ. ಈ ಬಿಸಿಲು ಹೊಣಿಕೊಂಡು ನಾವು ರೋಗ ತರ್ಕೊಂಡು ಅಲ್ಲಿ ಇರೋಕ್ಕಾಗಲ್ಲ. ದಯಮಾಡಿ ನೆರಳು ಮಾಡಿಕೊಡಿ. ಒಂದು ಒಳ್ಳೆ ಕೆಲಸಕ್ಕೆ ನೀವು ತೊಂದರೆ ಕೊಡಬೇಡಿ. ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೇಳೋದು ಇಷ್ಟೇ, ನಿಮ್ಮ ಮಾಧ್ಯಮದ ಮುಖಾಂತರ. ಶಾಸಕರು ಭೇಟಿ ಮಾಡಲಿಲ್ಲ, ನಾವು ಈಗ ಭೇಟಿ ಮಾಡ್ತೀವಿ. ಈಗ ಒಂದು ಮನವಿ ಕೊಟ್ಟು ನಾವು ಅದನ್ನ ಯೋಚನೆ ಮಾಡ್ತೀವಿ. ನಾವು ಮಾಜಿ ಸಚಿವರಾದ ಡಿ ತಮ್ಮಣ್ಣವರು ನಾವು ಎಲ್ಲ ಕಾರ್ಯಕ್ರಮ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಕುಮಾರಸ್ವಾಮಿಯವರು ಹೇಳಿದ್ರು. ಇದಾಗುತ್ತಲ್ಲ ಅಂದ್ರೆ ನಾವು ಕಾಮಗಾರಿ ರೆಡಿ ಆಗಿತ್ತಲ್ಲ, ಚಾಲನೆ ಕೊಟ್ಟಾಗಲೇ ಅವರೆಲ್ಲ ಮಾಡಿರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಇದೆಲ್ಲ ರೆಡಿ ಇದ್ರು, ಪರ್ಮಿಷನ್ ಇದೆ, ನಾವು ಲೆಟರ್ ತೋರಿಸೋದು ನಮಗೆ, ನಿಮಗೂ ತೋರಿಸೋದೇನೋ ಗೊತ್ತಿಲ್ಲ, ನಿಮ್ಮ ಮಾಧ್ಯಮದ ನೋಡಿದ್ರು. ಅವ್ರು ಇದ್ರೂ ಕೂಡ ಇವರು ತಡಿತಾ ಇದ್ದಾರೆ. ಇದು ರಾಜಕೀಯ ದುರುದ್ದೇಶನೇ ಹೌದು. ಹಂಗಾಗಿ ದಯಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ಇದನ್ನ ಯಶಸ್ವಿಗೊಳಿಸಲಿಕ್ಕೆ ಒಂದು ಕಾರಣ ಆಗಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೋರ್ಕೊತೀನಿ. ನನ್ನ ಹೆಸರು ಯೋಗಾನಂದ ಅಂತ, ಆಟೋ ಚಾಲಕ, ಮದ್ದೂರು.